ರಾಜ್ಯದ ವಿವಿಧ ಭಾಗಗಳಲ್ಲಿ ಹೃದಯಾಘಾತದ ಸುದ್ದಿ ಈಗಾಗಲೇ ಹೆಚ್ಚಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಯಾವ ರೀತಿಯಾಗಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ಜನ ಒಳಗಾಗ್ತಿದ್ದಾರೆ, ಯುವಕರು ಸ್ವಇಚ್ಛೆಯಿಂದ ಬರ್ತಾರಾ ಎನ್ನೋದರ ಬಗ್ಗೆ ಇಲ್ಲಿನ ಹೃದಯ ರೋಗ ತಜ್ಞರಾಗಿರುವಂಥ ಡಾಕ್ಟರ್ ವಿ.ಪಿ. ಹೆಗಡೆಕಟ್ಟೆಯವರನ್ನು ಮಾತಾಡ್ತೀನಿ. ಸರ್, ಈಗ ನಮಸ್ಕಾರ. ಈಗ ಹೃದಯಾಘಾತದ ಪ್ರಕರಣ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು, ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಇಚ್ಛೆಯಿಂದ ಏನಾದರೂ ECG ಮಾಡುವಂಥದ್ದು ಅಥವಾ ಏನಾದರೂ ಹೃದಯ ಪರೀಕ್ಷೆಗೆ ಜನ ಬರ್ತಾ ಇದ್ದಾರೆ ಹೇಗೆ ಸರ್? ಹೃದಯಾಘಾತ ಮೊದಲಿನಕ್ಕಿಂತ ಇವಾಗ ಹೆಚ್ಚಾಗಿರೋದು ನಿಜ. ಅದು ನಮ್ಮ ಲೈಫ್ ಸ್ಟೈಲ್ನಿಂದ, ನಮ್ಮ ಆಹಾರ ಪದಾರ್ಥಗಳಿಂದ, ಸ್ಟ್ರೆಸ್, ಈಗ ನಮಗಿರೋ ಮಾನಸಿಕ ಒತ್ತಡದಿಂದ ಮೊದಲೇನು ನಾವು ನೋಡ್ತಿದ್ವಿ ಹೃದಯಾಘಾತಗಳು, ಈಗ ಅದರ ಪ್ರಮಾಣ ನಿಜವಾಗಿಯೂ ಹೆಚ್ಚಾಗಿದೆ. ನಂಬರ್ 1. ನಂಬರ್ 2, ಮೊದಲು ನಾವು ವಯಸ್ಸಾದವರಲ್ಲಿ ಜಾಸ್ತಿ ನೋಡ್ತಾಯಿದ್ವಿ. ಆದರೆ ಈಗೀಗ ಯಂಗ್ಸ್ಟರ್ಸ್, ಈ ಸಣ್ಣ ವಯಸ್ಸಿನವರಲ್ಲಿ ಸಹಿತ ನಾವು ಇದನ್ನು ಜಾಸ್ತಿ ನೋಡ್ತಾ ಇದ್ದೇವೆ. ಮೂರನೇದಾಗಿ ಈ ರಕ್ತದಲ್ಲಿ ನಾವು ಕೊಲೆಸ್ಟ್ರಾಲ್ ಅಂತೇವೆ ಅಥವಾ ಬೇರೆ ಯಾವುದೇ ರೀತಿಯ ಚೇಂಜಸ್ ಇದೆ, ಅಂದರೆ ಒಳ್ಳೆಯ ಕೆಮಿಕಲ್ಸ್ ಅಲ್ಲ, ನೀವು ಕೆಟ್ಟ ಕೆಮಿಕಲ್ಸ್ ಅಂತ ಹೇಳಿ, ಅದರ ಪ್ರಮಾಣವೂ ಎಲ್ಲ ಮೊದಲಿನಕ್ಕಿಂತ ಜಾಸ್ತಿ ಬರ್ತಾಯಿದೆ. ಅದು ನಾನು ಹೇಳಿದಾಗೆ ಅದು ನಮ್ಮ ಲೈಫ್ ಸ್ಟೈಲ್ ಮೇಲೆ, ಎಸ್ಪೆಷಲಿ ಫಾಸ್ಟ್ ಫುಡ್ಡು, ಆಮೇಲೆ ನಮ್ಮಲ್ಲಿ ಹೈಜಿನಿಕ್ ಇಲ್ಲ, ಅಥವಾ ನಾವು ಬದುಕುವ ವಾತಾವರಣದಿಂದ ಸ್ಟ್ರೆಸ್ ಆಗೋದು, ಅದರಿಂದಾಗಿ ಈ ಪ್ರಮಾಣ ಹೆಚ್ಚಾಗಿದೆ. ಈಗ ನೀವು ಹೇಳಿದಾಗೆ ಈಗ ಸದ್ಯದಲ್ಲೇ ಇಮಿಡಿಯೇಟಾಗಿ ಒಮ್ಮೆಲೆ ಹೃದಯಾಘಾತ ಹೆಚ್ಚಾಗಿದೆ ಅಂತ ಹೇಳೋದು ಸುಳ್ಳು. ಅದು ಪ್ರಮಾಣ ಏನು ನಾರ್ಮಲ್ ಆಗಿ ಬರ್ತಾನೇ ಇದೆ, ಅದು ನಿಧಾನಕ್ಕೆ ಹೆಚ್ಚಾಗ್ತಾ ಇದೆ, ಅಷ್ಟೇ ಆಗ್ತಾಯಿದೆ. ಇನ್ನು ಕೆಲವರು ಆರೋಗ್ಯದ ಬಗ್ಗೆ ಕಾಳಜಿ ಇರುವವರು ವಾರ್ಷಿಕವಾಗಿ ಪದೇ ಪದೇ ತಪಾಸು ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಆದರೆ ಹೆದರಿಕೊಂಡು ಸಡನ್ನಾಗಿ ಬರುವಂಥವ್ರು ನಾವೇನೇನು ನೋಡಲಿಲ್ಲ. ಆಗ ನಿಮ್ಮ ಕ್ಲಿನಿಕ್ಗೆ ಆ ರೀತಿಯಾಗಿ ಬರುವಂಥವ್ರ ಸಂಖ್ಯೆ ಏನು ಜಾಸ್ತಿ ಆಗಿಲ್ಲ ಸರ್, ನಾರ್ಮಲಾಗಿ ಇರುವಷ್ಟೇ ಇರಿದಾಗ? ಹೌದು, ನಾರ್ಮಲ್ಲಾಗಿ ಬರೋರು ಬರ್ತಾರೆ. ನಾವು ಸಹಿತ ನಮಗೇನಾದ್ರು ಸಂಶಯ ಬಂದರೆ ಅವ್ರದ್ದು ECG ಅದು ಎಲ್ಲ ಟೆಸ್ಟ್ ಮಾಡಿ ಮಾರ್ಗದರ್ಶನ ಮಾಡ್ತೇವೆ. ಸರ್, ಈಗ ಹೃದಯಾಘಾತದ ಕಾರಣಕ್ಕೆ ಮೊಬೈಲ್ ಬಳಕೆ ಮತ್ತು ನಿದ್ದೆಯೂ ಕೂಡ ಕಾರಣ ಆಗಿರ್ಬೋದು ಸರ್. ಅಂದರೆ ಕಡಿಮೆ ಪ್ರಮಾಣದ ನಿದ್ದೆ ಮಾಡ್ತಾರೆ, ರಾತ್ರಿ ಇಡೀ ಮೊಬೈಲಲ್ಲೇ ಇದ್ದಿರ್ತಾರೆ ಜನ, ಅದು ಒಂದು ಕಾರಣ ಇರ್ಬೋದಲ್ಲ ಸರ್? ಮನುಷ್ಯನಿಗೆ ಮಿನಿಮಮ್ 8 ತಾಸು ನಿದ್ರೆ ಬೇಕೇ ಬೇಕು, ಅವಶ್ಯವಾಗಿ. ಅದು ನಂಬರ್ 1. ನಂಬರ್ 2, ಈ ಮೊಬೈಲ್ನಿಂದಾಗಿ ನಮ್ಮ ಮಾನಸಿಕ ಸ್ಥಿಮಿತ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ, ಕಾನ್ಸಂಟ್ರೇಷನ್ ಎಲ್ಲ ಕಡಿಮೆ ಆಗುತ್ತದೆ. ಇದರಿಂದಾಗಿ ನಿದ್ದೆ ಕಡಿಮೆ ಆಗೋದು, ಮೊಬೈಲ್ ನೋಡೋದ್ರಿಂದ ಮಾನಸಿಕ ಒತ್ತಡ ಹೆಚ್ಚಾಗೋದು, ಡೆಫಿನೆಟ್ಲಿ ಇಟ್ ವಿಲ್ ಆ್ಯಡ್ ಟು ದ ಸ್ಟ್ರೆಸ್. ಮತ್ತು ಸ್ಟ್ರೆಸ್ ಹೆಚ್ಚಾದ ಕೂಡಲೇ ನಮ್ಮ ಬಾಡಿಯಲ್ಲಿ ಒಂದು ರೀತಿ ಕಾರ್ಟಿಸಾಲ್ ಅಂತೇಳಿ ಹಾರ್ಮೋನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಈಗ ಮಕ್ಕಳು ಕೂಡ ಸರ್, ಚಿಕ್ಕ ಮಕ್ಕಳು ಕೂಡ ಈಗ ಚಿಕ್ಕ ವಯಸ್ಸಿನಲ್ಲೇ ಮೊಬೈಲ್ ಬಳಕೆಯನ್ನು ಜಾಸ್ತಿ ಮಾಡ್ತಾರೆ. ಅದು ಮೊಬೈಲಲ್ಲಿ ಗೇಮ್ ನೋಡುವಂಥದ್ದು ಅಥವಾ ಬೇರೆ ಏನಾದರೂ ನೋಡುವಂಥದ್ದು ಮಾಡ್ತಾಯಿರ್ತಾರೆ. ಅದು ಒಂದು ಅವರ ಬೆಳವಣಿಗೆ ಸಂದರ್ಭದಲ್ಲಿ ಆ ರೀತಿ ಏನಾದರೂ ಅವರಿಗೆ ತೊಂದರೆ ಆಗ್ಬೋದಲ್ಲ ಸರ್? ಹೌದು, ಡೆಫಿನೆಟ್ಲಿ ಮಾನಸಿಕವಾಗಿ ಅವರು ಅಸ್ಥಿರರಾಗ್ತಾರೆ. ಮಕ್ಕಳಿಗೆ ನಾವು ಹೊರಗೆ ಆಡೋದಕ್ಕೆ ಬಿಡದೆ ಅಥವಾ ಅವರು ಮೊಬೈಲನ್ನೇ ನೋಡ್ತಾ ಉಳಿಯೋದು ಅಥವಾ ಮನೆಯಲ್ಲೇ ಇರೋದು, ಅದರಿಂದಾಗಿ ಮಕ್ಕಳ ಮಾನಸಿಕ ಸಂತುಲನ ಹೆಚ್ಚು ಕಡಿಮೆ ಆಗ್ತದೆ. ಅದರ ಜೊತೆಗೆ ಈಗೀಗ ಮಕ್ಕಳಿಗೆ ಹೊರಗಡೆ ತಿನ್ನೋ ರೂಢಿ ಹೆಚ್ಚಾಗಿದೆ. ಈ ಜಂಕ್ ಫುಡ್ಸ್ ಅಂತಾರಲ್ಲ, ನಿಮ್ಮ ಕುರ್ಕುರೆ ಅಂಥದ್ದು, ಬೀದಿ ಬದಿ ಆಹಾರ. ಈಗ ತಂದೆ ತಾಯಿ ಅದರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡೋದಿಲ್ಲ. ಮಕ್ಕಳಿಗೆ ದುಡ್ಡು ಕೊಡ್ತಾರೆ, ನಾನು ನೋಡಿದ ಪ್ರಕಾರ ಮಕ್ಕಳು ಅದನ್ನು ತಿಂತಾ ಇರ್ತಾರೆ. ಅದರಿಂದಲೇ ಸಹಿತ ಮಕ್ಕಳ ಆರೋಗ್ಯ ಹಾಳಾಗ್ತದೆ. ಅದು ಸಹಿತ ಹೃದಯದ ವೈಫಲ್ಯತೆ ಕಾರಣ ಆಗ್ಬೋದು. ಇವಿಷ್ಟು ಹೃದಯ ರೋಗ ತಜ್ಞರಾಗಿರುವಂಥ ಡಾಕ್ಟರ್ ವಿ.ಪಿ. ಹೆಗಡೆಕಟ್ಟೆಯವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ವಿವಿಧ ಭಾಗಗಳಲ್ಲಿ ಹೃದಯಾಘಾತದ ಸುದ್ದಿ ಈಗಾಗಲೇ ಹೆಚ್ಚಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಯಾವ ರೀತಿಯಾಗಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ಜನ ಒಳಗಾಗ್ತಿದ್ದಾರೆ, ಯುವಕರು ಸ್ವಇಚ್ಛೆಯಿಂದ ಬರ್ತಾರಾ ಎನ್ನೋದರ ಬಗ್ಗೆ ಇಲ್ಲಿನ ಹೃದಯ ರೋಗ ತಜ್ಞರಾಗಿರುವಂಥ ಡಾಕ್ಟರ್ ವಿ.ಪಿ. ಹೆಗಡೆಕಟ್ಟೆಯವರನ್ನು ಮಾತಾಡ್ತೀನಿ. ಸರ್, ಈಗ ನಮಸ್ಕಾರ. ಈಗ ಹೃದಯಾಘಾತದ ಪ್ರಕರಣ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು, ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಇಚ್ಛೆಯಿಂದ ಏನಾದರೂ ECG ಮಾಡುವಂಥದ್ದು ಅಥವಾ ಏನಾದರೂ ಹೃದಯ ಪರೀಕ್ಷೆಗೆ ಜನ ಬರ್ತಾ ಇದ್ದಾರೆ ಹೇಗೆ ಸರ್? ಹೃದಯಾಘಾತ ಮೊದಲಿನಕ್ಕಿಂತ ಇವಾಗ ಹೆಚ್ಚಾಗಿರೋದು ನಿಜ. ಅದು ನಮ್ಮ ಲೈಫ್ ಸ್ಟೈಲ್ನಿಂದ, ನಮ್ಮ ಆಹಾರ ಪದಾರ್ಥಗಳಿಂದ, ಸ್ಟ್ರೆಸ್ಸು, ಈಗ ನಮಗಿರೋ ಮಾನಸಿಕ ಒತ್ತಡದಿಂದ ಮೊದಲೇನು ನಾವು ನೋಡ್ತಿದ್ವಿ ಹೃದಯಾಘಾತಗಳು, ಈಗ ಅದರ ಪ್ರಮಾಣ ನಿಜವಾಗಿಯೂ ಹೆಚ್ಚಾಗಿದೆ. ನಂಬರ್ 1. ನಂಬರ್ 2, ಮೊದಲು ನಾವು ವಯಸ್ಸಾದವರಲ್ಲಿ ಜಾಸ್ತಿ ನೋಡ್ತಾಯಿದ್ವಿ. ಆದರೆ ಈಗೀಗ ಯಂಗ್ಸ್ಟರ್ಸ್, ಈ ಸಣ್ಣ ವಯಸ್ಸಿನವರಲ್ಲಿ ಸಹಿತ ನಾವು ಇದನ್ನು ಜಾಸ್ತಿ ನೋಡ್ತಾ ಇದ್ದೇವೆ. ಮೂರನೇದಾಗಿ ಈ ರಕ್ತದಲ್ಲಿ ನಾವು ಕೊಲೆಸ್ಟ್ರಾಲ್ ಅಂತೇವೆ ಅಥವಾ ಬೇರೆ ಯಾವುದೇ ರೀತಿಯ ಚೇಂಜಸ್ ಇದೆ, ಅಂದರೆ ಒಳ್ಳೆಯ ಕೆಮಿಕಲ್ಸ್ ಅಲ್ಲ, ನೀವು ಕೆಟ್ಟ ಕೆಮಿಕಲ್ಸ್ ಅಂತ ಹೇಳಿ, ಅದರ ಪ್ರಮಾಣವೂ ಎಲ್ಲ ಮೊದಲಿನಕ್ಕಿಂತ ಜಾಸ್ತಿ ಬರ್ತಾಯಿದೆ. ಅದು ನಾನು ಹೇಳಿದಾಗೆ ಅದು ನಮ್ಮ ಲೈಫ್ ಸ್ಟೈಲ್ ಮೇಲೆ, ಎಸ್ಪೆಷಲಿ ಫಾಸ್ಟ್ ಫುಡ್ಡು, ಆಮೇಲೆ ನಮ್ಮಲ್ಲಿ ಹೈಜಿನಿಕ್ ಇಲ್ಲ,
ಅಥವಾ ನಾವು ಬದುಕುವ ವಾತಾವರಣದಿಂದ ಸ್ಟ್ರೆಸ್ ಆಗೋದು, ಅದರಿಂದಾಗಿ ಈ ಪ್ರಮಾಣ ಹೆಚ್ಚಾಗಿದೆ. ಈಗ ನೀವು ಹೇಳಿದಾಗೆ ಈಗ ಸದ್ಯದಲ್ಲೇ ಇಮಿಡಿಯೇಟಾಗಿ ಒಮ್ಮೆಲೆ ಹೃದಯಾಘಾತ ಹೆಚ್ಚಾಗಿದೆ ಅಂತ ಹೇಳೋದು ಸುಳ್ಳು. ಅದು ಪ್ರಮಾಣ ಏನು ನಾರ್ಮಲಾಗಿ ಬರ್ತಾನೇ ಇದೆ, ಅದು ನಿಧಾನಕ್ಕೆ ಹೆಚ್ಚಾಗ್ತಾ ಇದೆ, ಅಷ್ಟೇ ಆಗ್ತಾಯಿದೆ. ಇನ್ನು ಕೆಲವರು ಆರೋಗ್ಯದ ಬಗ್ಗೆ ಕಾಳಜಿ ಇರುವವರು ವಾರ್ಷಿಕವಾಗಿ ಪದೇ ಪದೇ ತಪಾಸು ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಆದರೆ ಹೆದರಿಕೊಂಡು ಸಡನ್ನಾಗಿ ಬರುವಂಥವ್ರು ನಾವೇನೇನು ನೋಡಲಿಲ್ಲ. ಆಗ ನಿಮ್ಮ ಕ್ಲಿನಿಕ್ಗೆ ಆ ರೀತಿಯಾಗಿ ಬರುವಂಥವ್ರ ಸಂಖ್ಯೆಯನ್ನು ಜಾಸ್ತಿ ಆಗಿಲ್ಲ ಸರ್, ನಾರ್ಮಲಾಗಿ ಇರುವಷ್ಟೇ ಇರಿದಾಗ? ಹೌದು, ನಾರ್ಮಲಾಗಿ ಬರೋರು ಬರ್ತಾರೆ. ನಾವು ಸಹಿತ ನಮಗೇನಾದ್ರು ಸಂಶಯ ಬಂದರೆ ಅವ್ರದ್ದು ECG ಅದು ಎಲ್ಲ ಟೆಸ್ಟ್ ಮಾಡಿ ಮಾರ್ಗದರ್ಶನ ಮಾಡ್ತೇವೆ. ಸರ್, ಈಗ ಈ ಹೃದಯಾಘಾತದ ಕಾರಣಕ್ಕೆ ಮೊಬೈಲ್ ಬಳಕೆ ಮತ್ತು ನಿದ್ದೆಯೂ ಕೂಡ ಕಾರಣ ಆಗಿರ್ಬೋದು ಸರ್. ಅಂದರೆ ಕಡಿಮೆ ಪ್ರಮಾಣದ ನಿದ್ದೆ ಮಾಡ್ತಾರೆ, ರಾತ್ರಿ ಇಡೀ ಮೊಬೈಲಲ್ಲೇ ಇದ್ದಿರ್ತಾರೆ ಜನ, ಅದು ಒಂದು ಕಾರಣ ಇರ್ಬೋದಲ್ಲ ಸರ್? ಮನುಷ್ಯನಿಗೆ ಮಿನಿಮಮ್ 8 ತಾಸು ನಿದ್ರೆ ಬೇಕೇ ಬೇಕು, ಅವಶ್ಯವಾಗಿ. ಅದು ನಂಬರ್ 1. ನಂಬರ್ 2, ಈ ಮೊಬೈಲ್ನಿಂದಾಗಿ ನಮ್ಮ ಮಾನಸಿಕ ಸ್ಥಿಮಿತ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ, ಕಾನ್ಸಂಟ್ರೇಷನ್ ಎಲ್ಲ ಕಡಿಮೆ ಆಗುತ್ತದೆ. ಇದರಿಂದಾಗಿ ನಿದ್ದೆ ಕಡಿಮೆ ಆಗೋದು, ಮೊಬೈಲ್ ನೋಡೋದ್ರಿಂದ ಮಾನಸಿಕ ಒತ್ತಡ ಹೆಚ್ಚಾಗೋದು, ಡೆಫಿನೆಟ್ಲಿ ಇಟ್ ವಿಲ್ ಆ್ಯಡ್ ಟು ದ ಸ್ಟ್ರೆಸ್. ಮತ್ತು ಸ್ಟ್ರೆಸ್ ಹೆಚ್ಚಾದ ಕೂಡಲೇ ನಮ್ಮ ಬಾಡಿಯಲ್ಲಿ ಒಂದು ರೀತಿ ಕಾರ್ಟಿಸಾಲ್ ಅಂತೇಳಿ ಹಾರ್ಮೋನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಈಗ ಮಕ್ಕಳು ಕೂಡ ಸರ್, ಚಿಕ್ಕ ಮಕ್ಕಳು ಕೂಡ ಈಗ ಚಿಕ್ಕ ವಯಸ್ಸಿನಲ್ಲೇ ಮೊಬೈಲ್ ಬಳಕೆಯನ್ನು ಜಾಸ್ತಿ ಮಾಡ್ತಾರೆ. ಅದು ಮೊಬೈಲಲ್ಲಿ ಗೇಮ್ ನೋಡುವಂಥದ್ದು ಅಥವಾ ಬೇರೆ ಏನಾದರೂ ನೋಡುವಂಥದ್ದು ಮಾಡ್ತಾ ಇರ್ತಾರೆ. ಅದು ಒಂದು ಅವರ ಬೆಳವಣಿಗೆ ಸಂದರ್ಭದಲ್ಲಿ ಆ ರೀತಿ ಏನಾದರೂ ಅವರಿಗೆ ತೊಂದರೆ ಆಗ್ಬೋದಲ್ಲ ಸರ್? ಹೌದು, ಡೆಫಿನೆಟ್ಲಿ ಮಾನಸಿಕವಾಗಿ ಅವರು ಅಸ್ಥಿರರಾಗ್ತಾರೆ. ಮಕ್ಕಳಿಗೆ ನಾವು ಹೊರಗೆ ಆಡೋದಕ್ಕೆ ಬಿಡದೆ ಅಥವಾ ಅವರು ಮೊಬೈಲನ್ನೇ ನೋಡ್ತಾ ಉಳಿಯೋದು ಅಥವಾ ಮನೆಯಲ್ಲೇ ಇರೋದು, ಅದರಿಂದಾಗಿ ಮಕ್ಕಳ ಮಾನಸಿಕ ಸಂತುಲನ ಹೆಚ್ಚು ಕಡಿಮೆ ಆಗ್ತದೆ. ಅದರ ಜೊತೆಗೆ ಈಗೀಗ ಮಕ್ಕಳಿಗೆ ಹೊರಗಡೆ ತಿನ್ನೋ ರೂಢಿ ಹೆಚ್ಚಾಗಿದೆ. ಈ ಜಂಕ್ ಫುಡ್ಸ್ ಅಂತಾರಲ್ಲ, ನಿಮ್ಮ ಕುರ್ಕುರೆ ಅಂಥದ್ದು, ಬೀದಿ ಬದಿ ಆಹಾರ. ಈಗ ತಂದೆ ತಾಯಿ ಅದರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡೋದಿಲ್ಲ. ಮಕ್ಕಳಿಗೆ ದುಡ್ಡು ಕೊಡ್ತಾರೆ, ನಾನು ನೋಡಿದ ಪ್ರಕಾರ ಮಕ್ಕಳು ಅದನ್ನು ತಿಂತಾ ಇರ್ತಾರೆ. ಅದರಿಂದಲೇ ಸಹಿತ ಮಕ್ಕಳ ಆರೋಗ್ಯ ಹಾಳಾಗ್ತದೆ. ಅದು ಸಹಿತ ಹೃದಯದ ವೈಫಲ್ಯತೆ ಕಾರಣ ಆಗ್ಬೋದು. ಇವಿಷ್ಟು ಹೃದಯ ರೋಗ ತಜ್ಞರಾಗಿರುವಂಥ ಡಾಕ್ಟರ್ VP ಹೆಗಡೆಕಟ್ಟೆಯವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ವಿವಿಧ ಭಾಗಗಳಲ್ಲಿ ಹೃದಯಾಘಾತದ ಸುದ್ದಿ ಈಗಾಗಲೇ ಹೆಚ್ಚಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಯಾವ ರೀತಿಯಾಗಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ಜನ ಒಳಗಾಗ್ತಿದ್ದಾರೆ, ಯುವಕರು ಸ್ವಇಚ್ಛೆಯಿಂದ ಬರ್ತಾರಾ ಎನ್ನೋದ್ರ ಬಗ್ಗೆ ಇಲ್ಲಿನ ಹೃದಯ ರೋಗ ತಜ್ಞರಾಗಿರುವಂಥ ಡಾಕ್ಟರ್ VP ಹೆಗಡೆಕಟ್ಟೆಯವರನ್ನು ಮಾತಾಡ್ತೀನಿ. ಸರ್, ಈಗ ನಮಸ್ಕಾರ. ಈಗ ಹೃದಯಾಘಾತದ ಪ್ರಕರಣ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು, ಸಾಮಾನ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಇಚ್ಛೆಯಿಂದ ಏನಾದರೂ ECG ಮಾಡುವಂಥದ್ದು ಅಥವಾ ಏನಾದರೂ ಹೃದಯ ಪರೀಕ್ಷೆಗೆ ಜನ ಬರ್ತಾ ಇದ್ದಾರೆ ಹೇಗೆ ಸರ್? ಹೃದಯಾಘಾತ ಮೊದಲಿನಕ್ಕಿಂತ ಇವಾಗ ಹೆಚ್ಚಾಗಿರೋದು ನಿಜ. ಅದು ನಮ್ಮ ಲೈಫ್ ಸ್ಟೈಲ್ನಿಂದ, ನಮ್ಮ ಆಹಾರ ಪದಾರ್ಥಗಳಿಂದ, ಸ್ಟ್ರೆಸ್ಸು, ಈಗ ನಮಗಿರೋ ಮಾನಸಿಕ ಒತ್ತಡದಿಂದ ಮೊದಲೇ ನಾವು ನೋಡ್ತಿದ್ವಿ ಹೃದಯಾಘಾತಗಳು. ಈಗ ಅದರ ಪ್ರಮಾಣ ನಿಜವಾಗಿಯೂ ಹೆಚ್ಚಾಗಿದೆ, ನಂಬರ್ 1. ನಂಬರ್ 2, ಮೊದಲು ನಾವು ವಯಸ್ಸಾದವರಲ್ಲಿ ಜಾಸ್ತಿ ನೋಡ್ತಾಯಿದ್ವಿ. ಆದರೆ ಈಗೀಗ ಯಂಗ್ಸ್ಟರ್ಸ್, ಈ ಸಣ್ಣ ವಯಸ್ಸಿನವರಲ್ಲಿ ಸಹಿತ ನಾವು ಇದನ್ನು ಜಾಸ್ತಿ ನೋಡ್ತಾ ಇದ್ದೇವೆ. ಮೂರನೇದಾಗಿ ಈ ರಕ್ತದಲ್ಲಿ ನಾವು ಕೊಲೆಸ್ಟ್ರಾಲ್ ಅಂತೇವೆ ಅಥವಾ ಬೇರೆ ಯಾವುದೇ ರೀತಿಯ ಚೇಂಜಸ್ ಇದೆ, ಅಂದರೆ ಒಳ್ಳೆಯ ಕೆಮಿಕಲ್ಸ್ ಅಲ್ಲ, ನೀವು ಕೆಟ್ಟ ಕೆಮಿಕಲ್ಸ್ ಅಂತ ಹೇಳಿ, ಅದರ ಪ್ರಮಾಣವೂ ಎಲ್ಲ ಮೊದಲಿನಕ್ಕಿಂತ ಜಾಸ್ತಿ ಬರ್ತಾಯಿದೆ. ಅದು ನಾನು ಹೇಳಿದಾಗೆ ಅದು ನಮ್ಮ ಲೈಫ್ ಸ್ಟೈಲ್ ಮೇಲೆ, ಎಸ್ಪೆಷಲಿ ಫಾಸ್ಟ್ ಫುಡ್ಡು, ಆಮೇಲೆ ನಮ್ಮಲ್ಲಿ ಹೈಜಿನಿಕ್ ಇಲ್ಲ, ಅಥವಾ ನಾವು ಬದುಕುವ ವಾತಾವರಣದಿಂದ ಸ್ಟ್ರೆಸ್ ಆಗೋದು, ಅದರಿಂದಾಗಿ ಈ ಪ್ರಮಾಣ ಹೆಚ್ಚಾಗಿದೆ. ಈಗ ನೀವು ಹೇಳಿದಾಗೆ ಈಗ ಸದ್ಯದಲ್ಲೇ ಇಮಿಡಿಯೇಟಾಗಿ ಒಮ್ಮೆಲೆ ಹೃದಯಾಘಾತ ಹೆಚ್ಚಾಗಿದೆ ಅಂತ ಹೇಳೋದು ಸುಳ್ಳು. ಅದು ಪ್ರಮಾಣ ಏನು ನಾರ್ಮಲಾಗಿ ಬರ್ತಾನೇ ಇದೆ, ಅದು ನಿಧಾನಕ್ಕೆ ಹೆಚ್ಚಾಗ್ತಾ ಇದೆ, ಅಷ್ಟೇ ಆಗ್ತಾಯಿದೆ. ಇನ್ನು ಕೆಲವರು ಆರೋಗ್ಯದ ಬಗ್ಗೆ ಕಾಳಜಿ ಇರುವವರು ವಾರ್ಷಿಕವಾಗಿ ಪದೇ ಪದೇ ತಪಾಸು ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಆದರೆ ಹೆದರಿಕೊಂಡು ಸಡನ್ನಾಗಿ ಬರುವಂಥವ್ರು ನಾವೇನೇನು ನೋಡಲಿಲ್ಲ. ಆಗ ನಿಮ್ಮ ಕ್ಲಿನಿಕ್ಗೆ ಆ ರೀತಿಯಾಗಿ ಬರುವಂಥವ್ರ ಸಂಖ್ಯೆಯನ್ನು ಜಾಸ್ತಿ ಆಗಿಲ್ಲ ಸರ್, ನಾರ್ಮಲಾಗಿ ಇರುವಷ್ಟೇ ಇರಿದಾಗ? ಹೌದು, ನಾರ್ಮಲಾಗಿ ಬರೋರು ಬರ್ತಾರೆ. ನಾವು ಸಹಿತ ನಮಗೇನಾದ್ರು ಸಂಶಯ ಬಂದರೆ ಅವ್ರದ್ದು ECG ಅದು ಎಲ್ಲ ಟೆಸ್ಟ್ ಮಾಡಿ ಮಾರ್ಗದರ್ಶನ ಮಾಡ್ತೇವೆ. ಸರ್, ಈಗ ಈ ಹೃದಯಾಘಾತದ ಕಾರಣಕ್ಕೆ ಮೊಬೈಲ್ ಬಳಕೆ ಮತ್ತು ನಿದ್ದೆಯೂ ಕೂಡ ಕಾರಣ ಆಗಿರ್ಬೋದು ಸರ್. ಅಂದರೆ ಕಡಿಮೆ ಪ್ರಮಾಣದ ನಿದ್ದೆ ಮಾಡ್ತಾರೆ, ರಾತ್ರಿ ಇಡೀ ಮೊಬೈಲಲ್ಲೇ ಇದ್ದಿರ್ತಾರೆ ಜನ, ಅದು ಒಂದು ಕಾರಣ ಇರ್ಬೋದಲ್ಲ ಸರ್? ಮನುಷ್ಯನಿಗೆ ಮಿನಿಮಮ್ 8 ತಾಸು ನಿದ್ರೆ ಬೇಕೇ ಬೇಕು, ಅವಶ್ಯವಾಗಿ. ಅದು ನಂಬರ್ 1. ನಂಬರ್ 2, ಈ ಮೊಬೈಲ್ನಿಂದಾಗಿ ನಮ್ಮ ಮಾನಸಿಕ ಸ್ಥಿಮಿತ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ, ಕಾನ್ಸಂಟ್ರೇಷನ್ ಎಲ್ಲ ಕಡಿಮೆ ಆಗುತ್ತದೆ. ಇದರಿಂದಾಗಿ ನಿದ್ದೆ ಕಡಿಮೆ ಆಗೋದು, ಮೊಬೈಲ್ ನೋಡೋದ್ರಿಂದ ಮಾನಸಿಕ ಒತ್ತಡ ಹೆಚ್ಚಾಗೋದು, ಡೆಫಿನೆಟ್ಲಿ ಇಟ್ ವಿಲ್ ಆ್ಯಡ್ ಟು ದ ಸ್ಟ್ರೆಸ್.
ಮತ್ತು ಸ್ಟ್ರೆಸ್ ಹೆಚ್ಚಾದ ಕೂಡಲೇ ನಮ್ಮ ಬಾಡಿಯಲ್ಲಿ ಒಂದು ರೀತಿ ಕಾರ್ಟಿಸಾಲ್ ಅಂತೇಳಿ ಹಾರ್ಮೋನ್ಸ್ ಲೆವೆಲ್ ಹೆಚ್ಚಾಗುತ್ತೆ. ಈಗ ಮಕ್ಕಳು ಕೂಡ ಸರ್, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈಗ ಚಿಕ್ಕ ವಯಸ್ಸಿನಲ್ಲೇ ಮೊಬೈಲ್ ಬಳಕೆಯನ್ನು ಜಾಸ್ತಿ ಮಾಡ್ತಾರೆ. ಅದು ಮೊಬೈಲಲ್ಲಿ ಗೇಮ್ ನೋಡುವಂಥದ್ದು ಅಥವಾ ಬೇರೆ ಏನಾದರೂ ನೋಡುವಂಥದ್ದು ಮಾಡ್ತಾ ಇರ್ತಾರೆ. ಅದು ಒಂದು ಅವರ ಬೆಳವಣಿಗೆ ಸಂದರ್ಭದಲ್ಲಿ ಆ ರೀತಿ ಏನಾದರೂ ಅವರಿಗೆ ತೊಂದರೆ ಆಗ್ಬೋದಲ್ಲ ಸರ್? ಹೌದು, ಡೆಫಿನೆಟ್ಲಿ ಮಾನಸಿಕವಾಗಿ ಅವರು ಅಸ್ಥಿರರಾಗ್ತಾರೆ. ಮಕ್ಕಳಿಗೆ ನಾವು ಹೊರಗೆ ಆಡೋದಕ್ಕೆ ಬಿಡದೆ ಅಥವಾ ಅವರು ಮೊಬೈಲನ್ನೇ ನೋಡ್ತಾ ಉಳಿಯೋದು ಅಥವಾ ಮನೆಯಲ್ಲೇ ಇರೋದು, ಅದರಿಂದಾಗಿ ಮಕ್ಕಳ ಮಾನಸಿಕ ಸಂತುಲನ ಹೆಚ್ಚು ಕಡಿಮೆ ಆಗ್ತದೆ. ಅದರ ಜೊತೆಗೆ ಈಗೀಗ ಮಕ್ಕಳಿಗೆ ಹೊರಗಡೆ ತಿನ್ನೋ ರೂಢಿ ಹೆಚ್ಚಾಗಿದೆ. ಈ ಜಂಕ್ ಫುಡ್ಸ್ ಅಂತಾರಲ್ಲ, ನಿಮ್ಮ ಕುರ್ಕುರೆ ಗಿರ್ಕುರೆ ಅಂಥದ್ದು, ಬೀದಿ ಬದಿ ಆಹಾರ. ಈಗ ತಂದೆ ತಾಯಿ ಅದರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡೋದಿಲ್ಲ. ಮಕ್ಕಳಿಗೆ ದುಡ್ಡು ಕೊಡ್ತಾರೆ, ನಾನು ನೋಡಿದ ಪ್ರಕಾರ ಮಕ್ಕಳು ಅದನ್ನು ತಿಂತಾ ಇರ್ತಾರೆ. ಅದರಿಂದಲೇ ಸಹಿತ ಮಕ್ಕಳ ಆರೋಗ್ಯ ಹಾಳಾಗ್ತದೆ. ಅದು ಸಹಿತ ಹೃದಯದ ವೈಫಲ್ಯತೆ ಕಾರಣ ಆಗ್ಬೋದು. ಇವಿಷ್ಟು ಹೃದಯ ರೋಗ ತಜ್ಞರಾಗಿರುವಂಥ ಡಾಕ್ಟರ್ VP ಹೆಗಡೆಕಟ್ಟೆ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.